ಎಲ್ರಿಗೂ ಸ್ವಾಗತ. ಇಂದು ನಾವು ಒಂದು ತುಂಬಾ ವಿಶೇಷವಾದ ವಿಷಯದ ಬಗ್ಗೆ ಸ್ವಲ್ಪ ಆಳವಾಡಿ ಮಾತಾಡೋಣ. ಸಂಧ್ಯಾ ವಂದನೆ ಮತ್ತೆ ಗಾಯತ್ರಿ ಮಂತ್ರದ ಅಂತರಂಗ. ನಮ್ಮ ಹತ್ರ ವಿಜಯೇಂದ್ರ ರಾಮನಾಥ್ ಭಟ್ ಅವರ ಗಾಯತ್ರಿ ಸುಧಾ ಸೌರಭ ಕೃತಿಯ ಆಯ್ದ ಭಾಗಗಳಿವೆ, ಅದರ ವಿಮರ್ಶೆಯೂ ಇದೆ. ಇಲ್ಲಿ ನಮ್ಮ ಗುರಿ ಏನಂದ್ರೆ ಕೇವಲ ಈ ಆಚರಣೆಗಳನ್ನ ನೋಡುದಲ್ಲ, ಬದಲಿಗೆ ಅದರ ಹಿಂದಿಲೋ ತತ್ವ, ಮುಖ್ಯವಾಗಿ ಓಂ ಅನ್ನೋ ಒಂದು ಶಬ್ದ ಇದೆಯಲ್ಲ, ಅದರ ಶಕ್ತಿ ಏನು ಅಂತ ಸ್ವಲ್ಪ ತಿಳಿಯೋ ಪ್ರಯತ್ನ. ಶುರು ಮಾಡೋಣವಾ? ಖಂಡಿತ. ಸಂಧ್ಯಾ ವಂದನೆ ಅಂದ್ರೆ ಅದು ಕೇವಲ ಒಂದು ದಿನನಿತ್ಯದ ಕರ್ಮ ಅಷ್ಟೇ ಅಲ್ಲ, ಅದು ನಮ್ಮ ಅಂತರಂಗವನ್ನ ಶೋಧಿಸುವ ಒಂದು ಆಧ್ಯಾತ್ಮಿಕ ಸಾಧನೆ. ಇನ್ನು ಗಾಯತ್ರಿ ಮಂತ್ರವನ್ನಂತೂ ವೇದ ಮಾತೆ ಅಂತಾನೆ ಕರೀತಾರೆ. ವೇದಗಳ ತಾಯಿ. ಹೌದು. ನ ಗಾಯತ್ರ್ಯಾಹ ಪರಂ ಜಪಂ ಅಂತ ಹೇಳ್ತಾರಲ್ಲ, ಅಂದ್ರೆ ಗಾಯತ್ರಿಗೆ ಮಿಗಿಲಾದ ಜಪವೇ ಇಲ್ಲ ಅಂತ. ಈ ಪುಸ್ತಕದಲ್ಲೂ ಹೇಳದ ಹಾಗೆ ವೇದಗಳ ಹೃದಯ ತಿಳಿಬೇಕಂದ್ರೆ ಗಾಯತ್ರಿ ಹೃದಯ ಅರಿತ್ರೆ ಸಾಕು ಅಂತಾರೆ. ಇದು ಹೇಗೆ ಸಾಧ್ಯ? ನಿಜ. ಈಗ ನೋಡಿ, ವೇದಗಳ ಪೂರ್ತಿ ವಿಸ್ತಾರ ತಿಳಿಬೇಕು ಅಂದ್ರೆ ಇತಿಹಾಸ, ಪುರಾಣ ಎಲ್ಲ ಓದಬೇಕು, ತುಂಬಾ ಸಮಯ ಬೇಕು. ಆದ್ರೆ ಗಾಯತ್ರಿ ಮಂತ್ರ ಇದೆಯಲ್ಲ, ಅದು ಆ ವೇದಗಳ ಸಾರವನ್ನ, ತಿರುಳನ್ನ ನೇರವಾಗಿ ಗ್ರಹಿಸೋಕೆ ಸಹಾಯ ಮಾಡುತ್ತೆ. ಒಂದು ರೀತಿ ಶಾರ್ಟ್ಕಟ್ ಇದ್ದ ಹಾಗೆ. ಅದಕ್ಕೆ ನೋಡಿ, ಉಪನಯನ ಸಂಸ್ಕಾರದಲ್ಲಿ ಪ್ರಣವ ಅಂದ್ರೆ ಓಂಕಾರ, ಆಮೇಲೆ ವ್ಯಾಹೃತಿಗಳು, ಭೂಹು, ಭುವಃ, ಸ್ವಹ, ಈ ತರದ ಉಚ್ಚಾರಣಗಳು, ಇವುಗಳ ಜೊತೆಗೆ ಗಾಯತ್ರಿ ಮಂತ್ರವನ್ನೇ ಉಪದೇಶ ಮಾಡೋದು, ಅದು ಜ್ಞಾನದ ಮೊದಲ ಹೆಜ್ಜೆ ಇದ್ದ ಹಾಗೆ. ಹಾಗಾದರೆ ಆ ವೇದಗಳ ಸಾರ, ಅದರ ಕೇಂದ್ರವೇ ಓಂಕಾರ ಅಂತಾಯಿತು. ಮೂಲಗಳಲ್ಲಿ ಇದನ್ನ ಕೇವಲ ಅಕ್ಷರ ಅಲ್ಲ, ಅದಕ್ಕೂ ಮಿಗಿಲಾದದ್ದು ಅಂತ ಹೇಳ್ತಾರಲ್ವೇ? ಇದು ನಿಜಕ್ಕೂ ಇಂಟ್ರೆಸ್ಟಿಂಗ್. ಹೌದು, ನಿಶ್ಚಿತವಾಗಿ. ಓಂ ಅನ್ನೋದು ಸಾಮಾನ್ಯ ಶಬ್ದ ಅಲ್ಲವೇ ಅಲ್ಲ, ಅದೊಂದು ಪರಮಪದ. ಅಂದ್ರೆ ಶಬ್ದದ ಲೋಕವನ್ನ ದಾಟಿ ಮೌನದ ಸ್ಥಿತಿಗೆ ನಮ್ಮನ್ನ ಕರ್ಕೊಂಡೋಗುವ ಒಂದು ಸೇತುವೆ ಇದ್ದ ಹಾಗೆ. ಬರೀ ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ, ಜೈನ, ಬೌದ್ಧ, ಸಿಖ್ ಧರ್ಮಗಳಲ್ಲೂ ನೋಡಿ ಇದಕ್ಕೆ ವಿಶೇಷವಾದ ಪೂಜ್ಯ ಸ್ಥಾನ ಇದೆ. ಇದು ಪರಬ್ರಹ್ಮನ ಸಂಕೇತ, ಅಂದ್ರೆ ಮಾತುಗಳಿಂದ ವಿವರಿಸಲಾಗದ ಸತ್ಯದ ಒಂದು ಪ್ರತೀಕ. ಉಪನಿಷತ್ತುಗಳಲ್ಲಂತೂ ಇದನ್ನ ಏಕಾಕ್ಷರ ಅಂತಾರೆ, ಒಂದೇ ಅಕ್ಷರದ ಸನಾತನ ಶಬ್ದ ಅಂತ. ಅದರ ರಚನೆ ಇದೆಯಲ್ಲ, ಅ ಉ ಮ ಅಂತ, ಇದರ ಅರ್ಥ ಏನು? ಇದು ಕೇವಲ 3 ಅಕ್ಷರಗಳನ್ನ ಸೇರಿಸಿದ? ಇಲ್ಲ, ಖಂಡಿತ ಕೇವಲ ಅಕ್ಷರಗಳ ಸಂಯೋಜನೆ ಅಲ್ಲ. ಅದರ ಹಿಂದೆ ಆಳವಾದ ಅರ್ಥ ಇದೆ. ಸಾಂಪ್ರದಾಯಿಕವಾಗಿ ಹೇಳೋದಾದ್ರೆ ಅಕಾರ ಇದೆಯಲ್ಲ, ಅದು ಸೃಷ್ಟಿ, ಬ್ರಹ್ಮನನ್ನ ಅಥವಾ ವಿಷ್ಣುವನ್ನ ಪ್ರತಿನಿಧಿಸುತ್ತೆ. ನಮ್ಮ ಪ್ರಜ್ಞೆಯ ಸ್ಥಿತಿಗಳಲ್ಲಿ ಹೇಳೋದಾದ್ರೆ ಎಚ್ಚರದ ಸ್ಥಿತಿ, ಅಂದ್ರೆ ಜಾಗೃತ ಅವಸ್ಥೆ. ಆಮೇಲೆ ಊಕಾರ, ಇದು ಸ್ಥಿತಿ, ಅಂದ್ರೆ ಕಾಪಾಡುವ ಶಕ್ತಿ, ವಿಷ್ಣು ಅಥವಾ ಶಿವ ಅಂತಾನೂ ಹೇಳ್ತಾರೆ. ಇದು ನಮ್ಮ ಒಳಮುಖ ಚಲನೆ, ಸ್ವಪ್ನಾವಸ್ಥೆ, ಅಂದ್ರೆ ಕನಸಿನ ಸ್ಥಿತಿ. ಇನ್ನು ಕೊನೆಯದಾಗಿ ಕಾರ, ಇದು ಲಯ, ಅಂದ್ರೆ ಎಲ್ಲವನ್ನೂ ಮುಗಿಸುವ ಶಕ್ತಿ, ಶಿವ ಅಥವಾ ರುದ್ರ. ಇದು ನಮ್ಮ ಗಾಢ ನಿದ್ರೆಯ ಸ್ಥಿತಿ, ಸುಷುಪ್ತಿ. ಅಂದ್ರೆ ಸೃಷ್ಟಿ, ಸ್ಥಿತಿ, ಲಯ, ನಮ್ಮ ಪ್ರಜ್ಞೆಯ 3 ಸ್ಥಿತಿಗಳು. ಹೌದು. ಇವೆಲ್ಲ ಸೇರಿ ಆ 3 ಸ್ಥಿತಿಗಳನ್ನು ಮೀರಿದ ಒಂದು ಸ್ಥಿತಿ ಇದೆ, ತುರೀಯ ಸ್ಥಿತಿ ಅಂತಾರೆ. ಅದನ್ನ ಅಂದ್ರೆ ಆತ್ಮನ್ ಅಥವಾ ನಮ್ಮೊಳಗಿನ ಪ್ರಾಣಶಕ್ತಿಯನ್ನ ಇದು ಸೂಚಿಸುತ್ತೆ. ಒಂದ್ ರೀತಿ ಹೇಳ್ಬೇಕಂದ್ರೆ ಇಡೀ ವಿಶ್ವದ ಸೃಷ್ಟಿ, ಸ್ಥಿತಿ, ಲಯ ಚಕ್ರ ಮತ್ತೆ ನಮ್ಮ ಪ್ರಜ್ಞೆಯ ಬೇರೆ ಬೇರೆ ಹಂತಗಳು ಎಲ್ಲವೂ ಈ ಒಂದೇ ಓಂಕಾರದಲ್ಲಿ ಅಡಕವಾಗಿದೆ. ಅದ್ಭುತವಾದ ಸಂಕ್ಷಿಪ್ತ ರೂಪ ಇದು. ಅಬ್ಬಾ, ಇಡೀ ಅಸ್ತಿತ್ವವೇ ಆ ಒಂದೇ ಅಕ್ಷರದಲ್ಲಿ ಅಡಗಿದೆ ಅಂದ್ರೆ ನಿಜಕ್ಕೂ ಆಶ್ಚರ್ಯ. ಸರಿ, ಹಾಗಾದ್ರೆ ಯೋಗ ಮತ್ತೆ ಪ್ರಾಣಾಯಾಮದಲ್ಲಿ ಇದರ ಪಾತ್ರವೇನು? ಅಲ್ಲಿ ಹಂಸಮಂತ್ರದ ಬಗ್ಗೆನೂ ಹೇಳಿದ್ದಾರಲ್ಲ? ಹೌದು. ಪ್ರಾಣಾಯಾಮದಲ್ಲಿ ಓಂಕಾರಕ್ಕೆ ತುಂಬಾ ಮುಖ್ಯವಾದ ಸ್ಥಾನ ಇದೆ. ಆಕ್ಚುಲಿ ನಮ್ಮ ಉಸಿರಾಟವೇ ಒಂದು ನಿರಂತರವಾದ ಮಂತ್ರ ಜಪ ಅಂತ ಯೋಗಶಾಸ್ತ್ರ ಹೇಳುತ್ತೆ, ಗೊತ್ತಾ? ಹೌದಾ? ನಮ್ಮ ಉಸಿರಾಟವೇ ಮಂತ್ರ ಜಪನ? ಹೌದು. ಅದನ್ನೇ ಹಂಸ ಮಂತ್ರ ಅಂತ ಕರೆಯೋದು. ಹಂಸಃ ಸೋಹಂ ಅಂದ್ರೆ ಅವನೇ ನಾನು ಅಥವಾ ನಾನೇ ಅವನು ಅಂತ. ಇದನ್ನ ಅಜಪಾ ಜಪ ಅಂತಾನೂ ಕರೀತಾರೆ. ಅಂದ್ರೆ ನಾವು ಪ್ರಯತ್ನ ಹಾಕ್ತೇನೆ ಸಹಜವಾಗಿ ನಡೀತಾನೇ ಇರೋ ಜಪ. ಈಗ ನೋಡಿ, ಉಸಿರನ್ನ ಒಳಗೆ ತಗೋತೀವಲ್ಲ, ಪೂರಕ, ಅದನ್ನ ಸಹ ಅನ್ನೋ ಶಬ್ದದ ಜೊತೆ ಹೋಲಿಸ್ತಾರೆ. ಹಾಗೆ ಉಸಿರನ್ನ ಹೊರಗೆ ಬಿಡ್ತೀವಲ್ಲ, ರೇಚಕ, ಅದನ್ನ ಹಂ ಅನ್ನೋ ಶಬ್ದದ ಜೊತೆ. ಓಹೋ, ಸಹ, ಹಂ. ಹಾಗಾದ್ರೆ ನಮ್ಮ ಪ್ರತಿ ಉಸಿರು ಒಂದು ರೀತಿ ಪ್ರಾರ್ಥನೆ ಅಥವಾ ಜಪ ಇದ್ದಾಗೆ ಅಲ್ವಾ?
ಕುತೂಹಲಕಾರಿ. ಖಂಡಿತವಾಗಿ. ಈ ಸಹ ಒಳಗೆಳೆತ ಮತ್ತೆ ಹಂ ಹೊರಬಿಡುವಿಕೆ ಇದರ ಮಧ್ಯೆ ಉಸಿರಿನ ಒಂದು ಕ್ಷಣ ಹಿಡಿದಿರ್ತೀವಲ್ಲ, ಆ ಸ್ಥಿತಿಯನ್ನೇ ಕುಂಭಕ ಅಂತ ಕರೆಯೋದು. ಓಂಕಾರದ ಮೊದಲ ಅಕ್ಷರ ಆ ಇದೆಯಲ್ಲ, ಅದು ಈ ಹಂ ಮತ್ತು ಸಹ್ ಶಬ್ದಗಳ ನಡುವಿನ ಆ ಸಂಧಿಸ್ಥಾನ, ಆ ನಿಶ್ಚಲತೆಯ ಜಾಗ ಅಂದ್ರೆ ಕುಂಭಕವನ್ನ ಪ್ರತಿನಿಧಿಸುತ್ತೆ. ಕುಂಭಕ ಅಂದ್ರೆ ಉಸಿರು ನಿಲ್ಲಿಸುವ ಆ ಸ್ಥಿತಿ 1600 ಸಾರಿ ನಡೆಯುತ್ತೆ ಅಂತ ಯೋಗಿಗಳು ಲೆಕ್ಕ ಹಾಕಿದ್ದಾರೆ. ಪ್ರಾಣಾಯಾಮ ಅನ್ನೋದು ಈ ಸಹಜವಾದ ಪ್ರಕ್ರಿಯೆಯನ್ನ ಮೊದಲು ಗಮನಿಸಿ, ಅರಿತು, ಆಮೇಲೆ ಅದನ್ನ ನಿಯಂತ್ರಣಕ್ಕೆ ತಗೊಂಡು ಅದರ ಆಳಕ್ಕೆ ಇಳಿಯೋ ಒಂದು ವೈಜ್ಞಾನಿಕ ವಿಧಾನ. ಇದೇ ಕಾರಣಕ್ಕೆ ಸಂಧ್ಯಾವಂದನೆಯಲ್ಲಿ ಪ್ರಾಣಾಯಾಮಕ್ಕೆ ಅಷ್ಟು ಮಹತ್ವ ಕೊಟ್ಟಿರೋದು. ಹಾಗಾದ್ರೆ ಓಂ ಅನ್ನೋದು ಬರೀ ಬಾಯಲ್ಲಿ ಹೇಳೋ ಮಂತ್ರ ಅಲ್ಲ, ಅದನ್ನ ಅನುಭವಿಸಬೇಕು ಅಲ್ವಾ? ಖಚಿತವಾಗಿ. ತುಂಬಾ ಆಳವಾದ ಧ್ಯಾನದಲ್ಲಿ ಮನಸ್ಸು ಪೂರ್ತಿಯಾಗಿ ನಿಶ್ಶಬ್ದವಾದಾಗ ಈ ಅನಾಹತ ಧ್ವನಿ ಅಂತಾರಲ್ಲ, ಅನಾಹತ ಧ್ವನಿ ಅಂದ್ರೆ ಯಾವುದೇ ಹೊರಗಿನ ವಸ್ತುಗಳ ಘರ್ಷಣೆಯಿಂದ ಉಂಟಾಗದೆ ಒಳಗಿನಿಂದಲೇ ಸಹಜವಾಗಿ ಹುಟ್ಟುವ ನಾದ ಅಥವಾ ಶಬ್ದ, ಅದನ್ನ ಕೇಳಬಹುದು, ಅನುಭವಿಸಬಹುದು ಅಂತ ಯೋಗಿಗಳು ಋಷಿಗಳು ಹೇಳ್ತಾರೆ. ಭಗವದ್ಗೀತೆಯಲ್ಲೂ ಇದರ ಬಗ್ಗೆ ಉಲ್ಲೇಖ ಇದೆ. 8ನೇ ಅಧ್ಯಾಯದಲ್ಲಿ 12ನೇ ಶ್ಲೋಕದಲ್ಲಿ ಬರುತ್ತೆ. ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ, ಮನಸ್ಸನ್ನ ಹೃದಯದಲ್ಲಿ ಸ್ಥಿರವಾಗಿ ನಿಲ್ಲಿಸಿ, ಪ್ರಾಣಶಕ್ತಿಯನ್ನ ಮೂರ್ಧನ್ಯದಲ್ಲಿ ಅಂದ್ರೆ ತಲೆಯ ಮೇಲ್ಭಾಗದಲ್ಲಿ ಕೇಂದ್ರೀಕರಿಸಿ, ಓಂಕಾರವನ್ನ ಧ್ಯಾನಿಸ್ತಾ ಯಾರು ದೇಹ ಬಿಡ್ತಾರೋ ಅವರು ಪರಮಗತಿಯನ್ನ ಹೊಂದುತ್ತಾರೆ ಅಂತ. ಓ, ಈ ತರದ ತಿಳುವಳಿಕೆ ಇದ್ರೆ ನಾವು ಮಾಡೋ ಆಚರಣೆಗಳಿಗೆ ಒಂದು ಹೊಸ ಅರ್ಥ, ಒಂದು ಹೊಸ ಆಯಾಮ ಸಿಗುತ್ತೆ ಅಲ್ವಾ? ಸರಿ, ಈ ಪುಸ್ತಕ ಬರೆದ ಲೇಖಕರಾದ ವಿಜಯೇಂದ್ರ ಭಟ್ ಅವರ ಉದ್ದೇಶವಾದರೂ ಏನು? ಶ್ರದ್ಧೆಯ ಪಾತ್ರದ ಬಗ್ಗೆ ಏನ್ ಹೇಳಿದ್ದಾರೆ ಇಲ್ಲಿ? ಹೌದು, ನೀವು ಹೇಳಿದ್ದು ಸರಿ. ಲೇಖಕರ ಮುಖ್ಯವಾದ ಕಳಕಳಿ ಏನಂದ್ರೆ, ಇವತ್ತಿನ ದಿನಗಳಲ್ಲಿ ತುಂಬ ಜನ ಸಂಧ್ಯಾವಂದನೆಯಂತಹ ನಿತ್ಯ ಕರ್ಮಗಳನ್ನ ಮಾಡ್ತಾನೇ ಇಲ್ಲ, ಅಥವಾ ಮಾಡಿದ್ರೂ ಅದರ ಅರ್ಥ ಏನು ಅಂತ ತಿಳಿಯದೆ ಸುಮ್ನೆ ಯಾಂತ್ರಿಕವಾಗಿ ಒಂದು ರೂಢಿ ಅನ್ನೋ ಹಾಗೆ ಮಾಡ್ತಿದ್ದಾರೆ ಅನ್ನೋದು. ಇದು ಕೇವಲ ಇವತ್ತಿನ ಸಮಸ್ಯೆ ಅಲ್ಲ. ಅದಕ್ಕೆ ನೋಡಿ, ಛಾಂದೋಗ್ಯ ಉಪನಿಷತ್ತಾಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಎಲ್ಲವೂ ಶ್ರದ್ಧೆಯ ಮಹತ್ವವನ್ನ ಮತ್ತೆ ಮತ್ತೆ ಒತ್ತಿ ಹೇಳ್ತವೆ. ಶ್ರದ್ಧೆ ಅಂದ್ರೆ ಬರೀ ನಂಬಿಕೆನಾ? ಬರೀ ಕುರುಡು ನಂಬಿಕೆ ಅಲ್ಲ. ಶ್ರದ್ಧೆ ಅಂದ್ರೆ ನಾವು ಮಾಡೋ ಆ ಆಚರಣೆಯ ಹಿಂದಿರೋ ತತ್ವದಲ್ಲಿ, ಅದರ ಸತ್ಯತೆಯಲ್ಲಿ ಮತ್ತೆ ಅದರಿಂದ ನಮಗಾಗೋ ಪ್ರಯೋಜನದಲ್ಲಿ ಒಂದು ದೃಢವಾದ ವಿಶ್ವಾಸ ಇಡೋದು. ಉಪನಿಷತ್ತಿನ ಒಂದು ವಾಕ್ಯ ಇದೆ, ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯಾ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಅಂದ್ರೆ ಯಾವುದೇ ಕೆಲಸವನ್ನ ವಿದ್ಯೆಯಿಂದ ಅಂದ್ರೆ ಅದರ ಅರ್ಥ ತಿಳಿದು, ಶ್ರದ್ಧೆಯಿಂದ ಮತ್ತೆ ಅದರ ರಹಸ್ಯಾರ್ಥವನ್ನ ಅರಿತು ಮಾಡಿದ್ರೆ ಅದು ಹೆಚ್ಚು ಶಕ್ತಿಯುತವಾಗುತ್ತೆ, ಹೆಚ್ಚು ಫಲ ಕೊಡುತ್ತೆ ಅಂತ. ಜ್ಞಾನ ಇಲ್ಲದೆ, ಶ್ರದ್ಧೆ ಇಲ್ಲದೆ ಮಾಡಿದ ಆಚರಣೆ ಬಹುಶಃ ನಿಷ್ಪ್ರಯೋಜಕ ಆಗಬಹುದು ಅಂತ ಶಾಸ್ತ್ರಗಳ ಅಭಿಪ್ರಾಯ. ಹಾಗಾದ್ರೆ ಇವತ್ತು ನಾವು ಚರ್ಚೆ ಮಾಡಿದ ವಿಷಯಗಳಿಂದ ಮುಖ್ಯವಾಗಿ ತಿಳಿದುಬಂದ ಅಂಶಗಳು ಅಂದ್ರೆ ಸಂಧ್ಯಾವಂದನೆ, ಗಾಯತ್ರಿ ಜಪ ಇವೆಲ್ಲ ಕೇವಲ ಹೊರಗಿನ ಕ್ರಿಯೆಗಳಲ್ಲ, ಅವು ನಮ್ಮನ್ನ ನಮ್ಮ ಅಂತರಂಗಕ್ಕೆ ಕರ್ಕೊಂಡು ಹೋಗೋ ಸಾಧನಗಳು. ಹೌದು, ವಿಶೇಷವಾಗಿ ಓಂಕಾರ ಅದು ಕೇವಲ ಒಂದು ಶಬ್ದ ಅಲ್ಲ, ಅದು ಇಡೀ ವಿಶ್ವದ, ನಮ್ಮ ಪ್ರಜ್ಞೆಯ ಮೂಲಭೂತ ಸತ್ಯದ ಆ ಪರಬ್ರಹ್ಮನ ಸಂಕೇತ. ಪ್ರಾಣಾಯಾಮದಂತಹ ಅಭ್ಯಾಸಗಳಿಂದ ಅದರ ಅನುಭವವನ್ನ ಪಡೆಯೋಕೆ ಸಾಧ್ಯ ಇದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ಆಚರಣೆ ಪರಿಣಾಮಕಾರಿಯಾಗಬೇಕಾದ್ರೆ ಅದರ ಹಿಂದಿನ ತಿಳುವಳಿಕೆ ಮತ್ತೆ ಶ್ರದ್ಧೆ ಇವೆರಡೂ ಬಹಳ ಮುಖ್ಯ. ಖಂಡಿತ. ಹಾಗಾದ್ರೆ ಕೇಳುಗರಿಗೆ ಕೊನೆಯದಾಗಿ ಒಂದು ಆಲೋಚನೆಗೆ ಬಿಟ್ಟೋಗೋಣ. ಈ ಓಂನಂತಹ ಪ್ರಾಚೀನ ಶಬ್ದಗಳು, ಸಂಧ್ಯಾವಂದನೆಯಂತಹ ಆಚರಣೆಗಳು ಇವತ್ತಿನ ನಮ್ಮ ಅತಿ ವೇಗದ, ಅಷ್ಟೊಂದು ಒತ್ತಡವ ಜೀವನದಲ್ಲಿ ನಮ್ಮೊಳಗಿನ ಶಾಂತಿಯನ್ನ, ಸಮತೋಲನವನ್ನ ಮತ್ತೆ ನಿಜವಾದ ಅರಿವನ್ನ ಕಂಡುಕೊಡೋಕೆ ಹೇಗೆ ಸಹಾಯ ಮಾಡಬಹುದು? ಇದ್ರ ಬಗ್ಗೆ ನೀವೆಲ್ಲ ಸ್ವಲ್ಪ ಯೋಚನೆ ಮಾಡಿ ನೋಡಿ.